ನಮಸ್ಕಾರ. ನಾನು ನಿಮ್ಮ ರಂಗನಾಥ್ ರಂಗೋಜಿ. ಇವತ್ತು ತೋರಿಸುವಂಥ ವಿಡಿಯೋ ದೇಗುಲ ದರ್ಶನ ಭಾಗ 7. ಆಂಜನೇಯ ಸ್ವಾಮಿ ದೇವಸ್ಥಾನ ತೋರಿಸ್ತಿದ್ದೀನಿ. ಎಲ್ಲ ಊರಲ್ಲಿ ಇರುವಂತೆ ಗ್ರಾಮಗಳ ಕ್ಷೇತ್ರಪಾಲಕ ಆಂಜನೇಯ ಸ್ವಾಮಿ ಪ್ರತಿಯೊಂದು ಗ್ರಾಮದಲ್ಲೂ ಇರುತ್ತೆ. ಹಾಗೆ ಈ ಗ್ರಾಮದಲ್ಲೂ ಸಹ ಇದೆ. ಆಂಜನೇಯ ಸ್ವಾಮಿ ವಿಶೇಷ ಏನಪ್ಪ ಅಂತ ಹೇಳಿದರೆ, ರಾಮ ಲಕ್ಷ್ಮಣ ಸೀತೆ ದೇವಸ್ಥಾನದಲ್ಲಿರ್ತಾರೆ, ಎಲ್ಲರಿಗೂ ಗೊತ್ತಿರುವ ಹಾಗೆ. ಅದೇ ರೀತಿ ಈ ದೇವಸ್ಥಾನ ರಾಮ ಲಕ್ಷ್ಮಣ ಸೀತೆ ಇಲ್ಲ, ಆಂಜನೇಯ ಸ್ವಾಮಿ ಒಂದೇ ಇರೋದು. ಅದರ ಜೊತೆಗೆ ಗುರುಗಳ ಪ್ರತಿಷ್ಠಾಪನೆ ಹೊಂದಿದ್ದಾರೆ. ಮತ್ತು ಅದರ ಜೊತೆಗೆ ಕಾಳಿಂಗ ಮರ್ದನ ಇರುವಂಥ ಕ್ಷೇತ್ರ, ಭಾಳ ವಿಶೇಷವಾಗಿರುವಂಥ ಕ್ಷೇತ್ರ. ಎಲ್ಲೇ ನೋಡಿದ್ರು ರಾಮ ಲಕ್ಷ್ಮಣ ಮಾತ್ರ ಇರ್ತಾರೆ, ಆದರೆ ಇಲ್ಲಿ ಗುರುಗಳಿದ್ದಾರೆ. ರಾಮಾನುಚಾರ್ಯರ ಗುರುಗಳ ಸ್ಥಾಪನೆ ಇದೆ. ಅದರ ಜೊತೆಗೆ ಕಾಳಿಂಗ ಮರ್ದನ ಅಂತ ಹೇಳಿದ್ರೆ ಶ್ರೀಕೃಷ್ಣ ಅವರು ಸರಪದ ಮೇಲೆ 7 ಅಡಿ ಸರಪದ ಮೇಲೆ ನೃತ್ಯ ಇರುವಂಥದ್ದನ್ನೇ ಕಾಳಿಂಗ ಮರ್ದನ ಅಂತ ಕರೀತಾರೆ. ಆ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಎಲ್ಲ ಕಡೆ. ಆದರೆ ಇಲ್ಲಿ ಆಂಜನೇಯ ಸ್ವಾಮಿ ಜೊತೆಗೆ ಇರೋದಂತೂ ಭಾಳ ವಿಶೇಷ. ಇದೆಲ್ಲಿ ಬರುತ್ತೆ ಅಂತ ಹೇಳ್ತೀರಾ? ಬರ್ರಿ ತೋರಿಸ್ತೀನಿ ನೋಡಿ. ಇದೇ ಆಂಜನೇಯ ಸ್ವಾಮಿ ದೇವಸ್ಥಾನ. ಇಲ್ಲಿ ಸಾಮೂಹಿಕ ಸತ್ಯನಾರಾಯಣ ಪೂಜೆ ನಡೆಯುತ್ತೆ. ಪೌರ್ಣಮಿ ಕಟ್ಲೆ ದಿವಸ ಸಾಮೂಹಿಕ ಸತ್ಯನಾರಾಯಣ ಪೂಜೆ ನಡೆಯುತ್ತೆ. ಗುರುಗಳು ನೆಲೆಸಿದ್ರು ಅಂತ ಹೇಳಿದ್ನಲ್ಲ ನೋಡಿ, ಇವರೇ ರಾಮಾನುಚಾರ್ಯರು. ಆಂಜನೇಯ ಸ್ವಾಮಿ ಬಲಭಾಗದಲ್ಲಿ ರಾಮಾನುಚಾರ್ಯರು ನೆಲೆಸಿದ್ದಾರೆ, ಎಡಭಾಗದಲ್ಲಿ ಕಾಳಿಂಗ ಮರ್ದನ. ಭಾಳ ವಿಶೇಷ ಇರುವಂಥ ದೇವಸ್ಥಾನ. ಎಲ್ಲರೂ ರಾಮಲಕ್ಷ್ಮಣ ಸೀತೆ ಇರೋದು ನೋಡ್ತಿರ್ತೀವಿ, ಆದರೆ ಇಲ್ಲಿ ರಾಮಾನುಚಾರ್ಯ ಗುರುಗಳು ಮತ್ತು ಕಾಳಿಂಗ ಮರ್ದನ ಇರುವಂಥ ಕ್ಷೇತ್ರ ಇದು ಒಂದೇ, ಬೇರೆ ಎಲ್ಲೂ ಇರೋಕ್ಕೆ ಸಾಧ್ಯ ಇಲ್ಲ. ಇದು ಸುಮಾರು ವರ್ಷಗಳ ಹಿಂದೆ, ಅಂದರೆ 400-500 ವರ್ಷಗಳ ಹಿಂದೆ ರಾಜ ಮಂತಂದವ್ರು ಬಂದು ಪ್ರತಿಷ್ಠಾಪನೆ ಮಾಡಿರುವಂಥ ಆಂಜನೇಯ ಸ್ವಾಮಿ ದೇವಸ್ಥಾನ. ಅದಕ್ಕಾಗಿ ಗುರುಗಳನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆಲ್ಮೋಸ್ಟು ಇದೆಲ್ಲ ವಿಚಾರಗಳು ಯಾರಿಗೆ ಗೊತ್ತಿರುತ್ತಪ್ಪ ಅಂತ ಹೇಳಿದ್ರೆ, ಆಗಮಿಕ ಮಾಡಿರ್ತಾರಲ್ಲ ಅವ್ರಿಗೆ ಗೊತ್ತಿರುತ್ತೆ. ನೋಡಿ, ಇದು ಮೂರ್ತಿ. ಏನಪ್ಪ ವಿಚಾರ ಅಂತ ಹೇಳಿದ್ರೆ, ಪರಕಾಲ ಮಠದವರು ಬಂದು ಸ್ಥಾಪನೆ ಮಾಡಿದಂಥ ಆಂಜನೇಯ ಸ್ವಾಮಿ. ಪರಕಾಲ ಮಠ ಬಂದರು ಅಂತ ಹೇಳಿದ್ರೆ, ಇದು ರಾಜ ಮಂತಂದರು ಬಂದು ಮಾಡಿದ್ದಾರೆ, ರಾಜ ಗುರುಗಳು ಬಂದು ಮಾಡಿದ್ದಾರೆ. ವಿಶೇಷ ಇದೆ ಅಷ್ಟೇ. ವಿಶೇಷಗಳನ್ನು ನೋಡ್ತಾ ಇರ್ಬೋದು. ದೇವಸ್ಥಾನ ವಿವರಂಗಾಪುರ ಗ್ರಾಮದಿಂದ 2 ಕಿಲೋಮೀಟರ್ 3 ಕಿಲೋಮೀಟರ್ ಅಂತರದಲ್ಲಿದೆ ಅಷ್ಟೇ, ಜಾಸ್ತಿ ದೂರ ಇಲ್ಲ. 3 ಕಿಲೋಮೀಟರ್ ಅಂತ ದೂರದಲ್ಲಿದೆ ಈ ದೇವಸ್ಥಾನ. ಬೆಳಗ್ಗೆ ಹೊತ್ತು ಓಪನ್ ಇರುತ್ತೆ. ದೇವಸ್ಥಾನ ಪೂಜೆ ಮಾಡಿ ಬಾಗಿಲು ಹಾಕೊಂಡು ಹೋಗ್ತಾರೆ ಅಷ್ಟೇ. ನೀವು ಒಂಬಡಿ ಒಂದು ಜಾಗ ನೋಡಿದ್ರಲ್ವ, ದಸರಾ ನಡೆಯುವಂಥ ಜಾಗ, ಮಾರಂಬೈರು ಅಂತ ನಾವು ಲೋಕಲಾಗಿ ಕರಿತೀವಿ. ದಸರಾ ನಡೆಯುವಂಥ ಜಾಗದಲ್ಲಿ ಒಂಚೂರು, ಈ ಜಾಗದಿಂದ ದಸರಾ ನಡೆಯುವಂಥ ಜಾಗ ಒಂದು 100 ಮೀಟ್ರ್ ಅಂತರ ಆಗುತ್ತೆ. ಡೌನಿಗೆ ಬಲಭಾಗಕ್ಕೆ ಒಂದು ರೋಡ್ ಆಗಿದೆ. ಆ ರೋಡಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ಸಿಗುತ್ತೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಬನ್ನಿ ತೋರಿಸ್ತಿದ್ದೀನಿ. ನೇಮ್ ಬೋರ್ಡ್ ನೋಡಿದ್ದೀರಾ ಈ ಥರ? ಇದೇ ನೋಡಿ ಆಂಜನೇಯ ಸ್ವಾಮಿ ದೇವಸ್ಥಾನ ನೇಮ್ ಬೋರ್ಡು. ಯಾವ ಊರು ಅಂತ ಕೇಳ್ತಾರೆ? ಗಿರ್ಗಿ ಮಲ್ಲಯ್ಯನಪಾಳ್ಯ. ಹೊಸ ಹೆಸರು ಅಂತ ತಿಳ್ಕೊಬೋದು, ಇದು ಸತ್ಯ. ಗಿರಿಗಿ ಮಲ್ಲಯ್ಯನಪಾಳ್ಯ, GM ಪಾಳ್ಯ ಅಂತ ಶಾರ್ಟ್ ನೇಮು. ನಡೀತೇನೆ ಇದೆ ಗಿರಿಗಿ ಮಲ್ಲಯ್ಯನಪಾಳ್ಯ, GM ಪಾಳ್ಯ ಅಂತ ನಾವು ಲೋಕಲಾಗಿ ಕರಿತೀವಿ, ಗಿರಿಗಿ ಮಲ್ಲಯ್ಯನಪಾಳ್ಯ ಅಂತ. ಬನ್ನಿ ತೋರಿಸ್ತೀನಿ. ಒಂದು ಕೆರೆ ಇದೆ, ಕೆರೆ ಪಕ್ಕದ ಮೇಲ್ಗಡೆ ಹಂಗೆ ದಡದಲ್ಲಿ ಹಿಂಗೆ ಹೋದರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಗುರುಗಳು ಯಾವ ರೀತಿ ಪ್ರತಿಷ್ಠಾಪನೆ ಆಗಿದ್ದಾರೆ ಅದನ್ನು ತೋರಿಸ್ತೀನಿ ಬನ್ನಿ. ಸೀದಾ ಡೌನು ಗೌರಂಗಾಪುರ ರೋಡು, ಶ್ರೀರಾಮ್ಪುರ ರೋಡಲ್ಲಿ ನೇಮ್ ಬೋರ್ಡ್ ಇದೆ. ನೇಮ್ ಬೋರ್ಡಿಂದ ಪಕ್ಕದಲ್ಲಿ ಹೋದರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಬೆಳಗ್ಗೆ ಒಂದು 9 ಗಂಟೆ ಪೂಜೆ ಆಗುತ್ತೆ ಅಷ್ಟೇ, ಅಷ್ಟು ಬಿಟ್ಟರೆ ಇರೋದಿಲ್ಲ. ಪ್ರತಿ ಪೌರ್ಣಮಿ ಕಟ್ಲೆ ನಡೆಯುತ್ತೆ. ಸಾಮೂಹಿಕ ಸತ್ಯನಾರಾಯಣ ಪೂಜೆ ಇರುತ್ತೆ, ಭಾಳ ವಿಶೇಷ. ಪ್ರತಿ ತಿಂಗಳು ಸಾಮೂಹಿಕ ಸತ್ಯನಾರಾಯಣ ಪೂಜೆ, ನೈವೇದ್ಯ ಪ್ರಸಾದ, ದೇವರು ಕೇಳುವಂಥದ್ದು. ಕುರು ಆಂಜನೇಯ ಸ್ವಾಮಿ ಮನಸ್ಸಲ್ಲಿ ಏನು ಮಾಡ್ಕೊತೀರೋ ಅದನ್ನು ಕುರುವಿನ ರೂಪದಲ್ಲಿ ಕೊಡುತ್ತೆ, ಬರದೇ ಹೇಳೋದಿಲ್ಲ. ಕುರುಬು ಬರೇ ಮನಸ್ಸಿಗೆ ಏನು ಕುರು ಮಾಡ್ಕೊತೀರೋ ಅದನ್ನು ತೋರಿಸುತ್ತೆ. ಅಂಥ ಪವರ್ಫುಲ್ ಆಂಜನೇಯ ಸ್ವಾಮಿ ದೇವಸ್ಥಾನ ತೋರ್ಸೋಕೆ ಬಂದಿದ್ದೀನಿ. ಬನ್ನಿ. ಗಿರಿಗಿ ಮಲ್ಲಯ್ಯನಪಾಳ್ಯ. ಪರಕಾಲ ಮಠದವರು ಬಂದು ಈ ಆಂಜನೇಯ ಸ್ವಾಮಿನ ಸ್ಥಾಪನೆ ಮಾಡಿ, ಗುರುಗಳನ್ನು ಸ್ಥಾಪನೆ ಮಾಡಿ, ಕಾಳಿಂಗ ಮರ್ದನ ಸ್ಥಾಪನೆ ಮಾಡಿರುವಂಥ ದೇವಸ್ಥಾನ. ನಮಗೆ ಇತಿಹಾಸ ತಿಳಿಯುವಷ್ಟು ನಿಮಗೆ ಮಾಹಿತಿ ಕೊಟ್ಟಿದ್ದೇನೆ. ಮುಂದೆ ಈ ದೇವಸ್ಥಾನ ಪೂಜೆ ಮಾಡುವಂಥ ಗುರುಗಳನ್ನ ಸಹ ಫೋಟೋ ಸಹ ನಿಮ್ಗೆ ಹಾಕ್ತೀನಿ, ನಿಮ್ಗೆ ಗೊತ್ತಿದ್ದರೆ ಮಾತಾಡಿಸ್ಕೊಳ್ಳಿ. ನೋಡಿ, ಇದೇ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ, ಭಾಳ ಹಳೆಯ ದೇವಸ್ಥಾನ.
ಮುಂದೆ ಬನ್ನಿ ತೋರಿಸ್ತೀನಿ. ನವಗ್ರಹ ಇದೆ, ಗರುಡಗಂಬ ಸ್ಥಾಪನೆ ಇದೆ, ಕಾಳಿಂಗ ಮರ್ದನ ಹಾಗೂ ಗುರುಗಳಿರುವಂಥ ಕ್ಷೇತ್ರ ಆಂಜನೇಯ ಸ್ವಾಮಿ ಕ್ಷೇತ್ರ. ಪ್ರತಿ ತಿಂಗಳು ಸಾಮೂಹಿಕ ಸತ್ಯನಾರಾಯಣ ಪೂಜೆ ಸ್ವಾಮಿ ಆಗುತ್ತೆ. ಇದು ಗರುಡಗಂಬ. ಇದು ಬಂದ್ಬಿಟ್ಟು ನವಗ್ರಹ ದೇವಸ್ಥಾನ ನೋಡ್ಬೋದು. ಪ್ರತಿ ತಿಂಗಳು ನವಗ್ರಹ ಪೂಜೆನೂ ಸಹ ಇರುತ್ತೆ, ಗರುಡಗಂಬ ಪೂಜೆ ಇರುತ್ತೆ, ಹಾಗೂ ಗಣಪತಿ ಪೂಜೆ ಇರುತ್ತೆ, ಸತ್ಯನಾರಾಯಣ ಸ್ವಾಮಿ ಪೂಜೆ ಇರುತ್ತೆ, ಆಂಜನೇಯ ಸ್ವಾಮಿಯವರಿಗೆ ವಿಶೇಷ ಅಭಿಷೇಕ ಅಲಂಕಾರ ಇರುತ್ತೆ. ನೋಡ್ಬೋದು ಇದೇ ದೇವಸ್ಥಾನ. ಬಹಳಷ್ಟು ಜನ ಬರ್ತಾರೆ. ಸಾಮೂಹಿಕ ಸತ್ಯನಾರಾಯಣ ಪೂಜೆ ಇರೋದ್ರಿಂದ ಪ್ರತಿ ತಿಂಗಳು ಪೌರ್ಣಮಿ ಕಟ್ಟಲೆ ನಡೆಯುತ್ತೆ. ಪ್ರತಿ ತಿಂಗಳು ಪೌರ್ಣಮಿ ಕಟ್ಟಲೆಯಲ್ಲಿ ಸತ್ಯನಾರಾಯಣ ಪೂಜೆ ಇದ್ದೇ ಇರುತ್ತೆ. ಗಣಪತಿ ಪೂಜೆ ಇರುತ್ತೆ, ಗರುಡಗಂಬ ಪೂಜೆ ಇರುತ್ತೆ, ನವಗ್ರಹ ಪೂಜೆ ಇರುತ್ತೆ. ಇದೇ ಸಾಮೂಹಿಕ ಸತ್ಯನಾರಾಯಣ ಪೂಜೆ. ನೋಡಿ ಈ ಫೋಟೋದಲ್ಲಿ ಇದೆಲ್ಲ ರಾಮಾನುಜಾಚಾರ್ಯರು ಇವರ ವಿಗ್ರಹವನ್ನು ಒಳಗಡೆ ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ಪರಕಾಲ ಮಠದವ್ರು ಬಂದು ಇದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಪರಕಾಲ ಮಠದವ್ರು ಅಂತ ನೋಡಿ ಇದೆ ಸ್ವಾಮಿಯ ಬಲಭಾಗ ಆಂಜನೇಯ ಸ್ವಾಮಿ ಬಲಭಾಗ ಮತ್ತು ಆಂಜನೇಯ ಸ್ವಾಮಿ ಎಡಭಾಗ ಕಾಳಿಂಗ ಮರ್ದನ ಇರುವಂಥ ಕ್ಷೇತ್ರ. ಬಹಳ ಒಳ್ಳೆ ಪವಿತ್ರವಾಗಿರುವಂಥ ಕ್ಷೇತ್ರ. ಇವತ್ತಿನ ಕಾಲದಾಗ ಎಲ್ಲೂ ಸಿಗೋದಿಲ್ಲ. ಬರೀ ರಾಮಲಕ್ಷ್ಮಣ ಬಂದರೆ ಪ್ರತಿಷ್ಠಾಪನೆ ಮಾಡ್ಕೊಂಡಿರ್ತಾರೆ. ಹಿಂಗೆ ಕಾಳಿಂಗ ಮರ್ದನ ರಾಮಾನುಜಾಚಾರ್ಯರು ಈ ಥರ ಮಾಡೋದಿಲ್ಲ. ಇದು ಕುರುವಿನ ಆಂಜನೇಯ ಸ್ವಾಮಿ ವಿಗ್ರಹ, ಆ ಮೂಲ ಸ್ವಾಮಿಯ ವಿಗ್ರಹ. ದೊಡ್ಡ ಸ್ವಾಮಿ ಮಾಡ್ಕೊಂಡಿದ್ದಾರೆ, ಬರೀ ಕುರು ಅಷ್ಟೇ ಆಗೋದು. ಈ ದೇವಸ್ಥಾನ ಪೂಜೆ ಮಾಡುವಂಥ ಅರ್ಚಕರನ್ನ ಫೋಟೋನ ನಾನು ಹಾಕ್ತೀನಿ. ನಿಮಗೆ ಗೊತ್ತಿದ್ದರೆ ಇದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುರುಘೀದೊಣ್ಣೆ ಅಂಥೇಳಿ ಅದು ತೋರಿಸ್ತೀನಲ್ಲ, ಆಂಜನೇಯ ಸ್ವಾಮಿ ಮುರುಘೀದೊಣ್ಣೆ. ಅದನ್ನು ಒಂದು ಚೌಡಿ ಬಿಡಿಸ್ಬೇಕಾದ್ರೆ, ಊರಲ್ಲಿ ಏನಾದ್ರು ಕಟ್ಲೆ ಪಟ್ಲೆ ಮಾಡಬೇಕಾದ್ರೆ ಅದನ್ನು ಹೊಡೆಸ್ಕೊಂಡು ಹೋಗ್ತಾರೆ. ಹೊಡೆಸ್ಕೊಂಡು ಹೋಗಿ ಅದನ್ನ ಊರಲ್ಲಿರೋ ಸಮಸ್ಯೆ ಬಗೆಹರಿಸ್ಕೊಂಬಂದು ಇದು ಮಾಡುವಂಥ ಕ್ಷೇತ್ರ. ಇದು ಬಂದ್ಬಿಟ್ಟು ಹೊಸದುರ್ಗ ತಾಲೂಕಿನ ಶ್ರೀರಾಮಪುರ ಹೋಬಳಿಯ ಗಿರ್ಗಿ ಮಲ್ಲಯ್ಯನಪಾಳ್ಯ GM ಪಾಳ್ಯ ಅಂತ ಹೇಳಿದ್ರೆ ಯಾರು ಬೇಕಾದ್ರೂ ತಂದು ಆಟೋದಲ್ಲಿ ಈ ದೇವಸ್ಥಾನ ಮುಂದೆ ಇಳಿಸೋಗ್ತಾರೆ. ಆಯ್ತಾ? ನೋಡಿ ಒಂದ್ಸಲಿ ಬನ್ನಿ ದೇವಸ್ಥಾನಕ್ಕೆ. ಈ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಕೌಂಟ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೋಡ್ತಾ ಇರ್ರಿ. ದೇವಸ್ಥಾನ ಹಾಕ್ತೀನಿ. ಭಾಳ ಚೆನ್ನಾಗಿದೆ ದೇವಸ್ಥಾನ ನೋಡಿ. ಯೂಟ್ಯೂಬಲ್ಲಿ ಎಸ್ ರಂಗನಾಥ್ ರಂಗೂಜಿ ಅಂತೇಳಿ ಸರ್ಚ್ ಮಾಡಿದ್ರೆ ನನ್ನ ಯೂಟ್ಯೂಬ್ ಅಕೌಂಟ್ ಸಿಗುತ್ತೆ ನೋಡಿ. ಇದೇ ಥರ ಕನ್ನಡದಲ್ಲಿ ಸರ್ಚ್ ಮಾಡಬೇಕು. ಎಸ್ ರಂಗನಾಥ್ ರಂಗೂಜಿ ಅಂತೇಳಿ ಸರ್ಚ್ ಮಾಡಿದ್ರೆ ನನ್ನ ಯೂಟ್ಯೂಬಲ್ಲಿ ಅಕೌಂಟ್ ಸಿಗುತ್ತೆ. ಆ ಅಕೌಂಟಿಗೆ ಹೋಗ್ಬಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ವಿಡಿಯೋಗಳಿಗೆ ನಿಮ್ಮಲ್ಲ ಬೆಂಬಲ ಇರಲೇಬೇಕು. ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ, ನಾನು ಬರ್ತೀನಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ.